ನಮಸ್ಕಾರ ಎಲ್ಲರಿಗೂ. ನನ್ನ ಜೀವನದ ದಾಖಲೆ ಇವತ್ತು 4ನೇ ದಿನ. ನಾನು ಈ ವಿಡಿಯೋ ಶುರು ಮಾಡುವಾಗ ಒಂದು ಮಾತು ಹೇಳಬೇಕು. ಇದು ಮೋಟಿವೇಶನಲ್ ಸ್ಪೀಚ್ ಅಲ್ಲ, ಇದು ಸಕ್ಸಸ್ ಸ್ಟೋರಿ ಕೂಡ ಅಲ್ಲ. ಇದು ಕೇವಲ ಒಂದು ಸಾಮಾನ್ಯ ವ್ಯಕ್ತಿಯ ನಿಜವಾದ ಮನಸ್ಸಿನ ಮಾತು. ಇವತ್ತು ಬೆಳಗ್ಗೆ ಎದ್ದಾಗ ದೇಹಕ್ಕಿಂತ ಮನಸ್ಸೇ ಜಾಸ್ತಿ ದಣಿದಿತ್ತು. ನಿದ್ರೆ ಮಾಡಿದ್ದರೂ ವಿಶ್ರಾಂತಿ ಸಿಕ್ಕಂತಿಲ್ಲ. ಯಾಕಂದರೆ ದಣಿವು ಅಂದರೆ ಎಲ್ಲರಿಗೂ ಶರೀರದಿಂದ ಬರಲ್ಲ, ಬಹುಶಃ ಅದು ಮನಸ್ಸಿನಿಂದ ಬರುತ್ತೆ. ಅಲಾರಾಮ್ ಆಫ್ ಮಾಡಿ ಹಾಸಿಗೆಯ ಮೇಲೆ ಕೂತು ಸ್ವಲ್ಪ ಹೊತ್ತು ಸುಮ್ಮನೆ ನೋಡ್ತಾ ಇದ್ದೆ. ಯಾವುದೋ ಯೋಚನೆ ಇಲ್ಲ, ಆದರೆ ಒಳಗಡೆ ತುಂಬ ಯೋಚನೆ. ರೆಡಿ ಆಗ್ತಾ ಇದ್ದಾಗ ಕನ್ನಡಿಯಲ್ಲಿ ನನ್ನ ಮುಖ ನೋಡಿದೆ. ಮುಖದಲ್ಲಿ ಹೊಣೆಗಾರಿಕೆ ಇದೆ, ಕಣ್ಣಲ್ಲಿ ಕನಸು ಇದೆ, ಮಧ್ಯೆ ಗೊಂದಲ ಇದೆ. ಆಫೀಸ್ಗೆ ಹೊರಟೆ. ರಸ್ತೆಯಲ್ಲಿ ಜನ, ಪ್ರತಿಯೊಬ್ಬರಿಗೂ ತಮ್ಮದೇ ಜೀವನ. ನೋಡಿದರೆ ಎಲ್ಲರೂ ಸ್ಟ್ರಾಂಗ್, ಆದರೆ ಒಳಗೆ ಯಾರಿಗೂ ಗೊತ್ತಿಲ್ಲ. ಬಸ್ಸಿನಲ್ಲಿ ಕೂತು ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದೆ. ನಗರ ಓಡ್ತಾ ಇದೆ, ಸಮಯ ಓಡ್ತಾ ಇದೆ, ನಾವು ಮಾತ್ರ ಅದಕ್ಕೆ ತಕ್ಕಂತೆ ಓಡ್ತಾ ಇದ್ದೀವಿ. ಒಂದು ಕ್ಷಣ ಯೋಚನೆ ಬಂತು, ನಾನು ಓಡ್ತಾ ಇದ್ದೀನಿ ಅಥವಾ ನನ್ನ ಜೀವನ ನನ್ನನ್ನೇ ಓಡಿಸ್ತಾ ಇದೆಯಾ? ಆಫೀಸ್ ತಲುಪಿದ ಮೇಲೆ ಅದೇ ಸಿಸ್ಟಮ್, ಅದೇ ಡೆಸ್ಕ್, ಅದೇ ಕೆಲಸ ಮಾಡ್ತಾ ಇದ್ದಾಗ ಒಂದು ಆಟೋಮೇಷನ್ ಮೋಡ್. ಕೈ ಕೆಲಸ ಮಾಡ್ತಾ ಇರುತ್ತೆ, ಮನಸ್ಸು ಬೇರೆ ಹೋಗಿರುತ್ತೆ. ಕೆಲಸ ಕೆಟ್ಟಿದ್ದು ಅಂತಲ್ಲ, ಕೆಲಸ ಜೀವನದ ಅವಶ್ಯಕತೆ. ಆದರೆ ಜೀವನ ಅಂದರೆ ಕೇವಲ ಕೆಲಸ ಅಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ? ನನಗೆ ಉತ್ತರ ಸಿಗಲಿ ಅಂತಲ್ಲ, ನನಗೆ ನನ್ನನ್ನೇ ಕೇಳಿಕೊಳ್ಳೋದು ಬೇಕು. ಆ್ಯಕ್ಚುಲಿ ಇವತ್ತು ಒಳ್ಳೆ ಊಟ ಇತ್ತು, ಹಾಗಾಗಿ ಆಫೀಸಲ್ಲೇ ಊಟ ಮಾಡೋಣ ಅಂತ ಹೋಗಿದ್ದೆ. ಟಿಫಿನ್ ಬಾಕ್ಸ್ ತೊಗೊಂಡೋಗುತ್ತಿಲ್ಲ. ಯಾಕಂತ ಅಂದರೆ ಸಂಕ್ರಾಂತಿ ವಿಶೇಷಕ್ಕೆ ಒಳ್ಳೆ ಡೆಕೋರೇಷನ್ ಮಾಡಿ ಒಳ್ಳೆಯ ಊಟವನ್ನು ಕೊಟ್ಟಿದ್ರು. ಸಂಜೆ ಆಗ್ತಾ ಬಂದಾಗ ಒಂದು ಖಾಲಿತನ. ಯಾಕೆಂದರೆ ದಿನ ಮುಗಿದರೂ ತೃಪ್ತಿ ಅನ್ನೋದು ಇನ್ನೂ ಬರಲಿಲ್ಲ. ಆಫೀಸ್ನಿಂದ ಹೊರಡುವಾಗ ಒಂದು ಥಾಟ್ ಬಂತು, ಇವತ್ತು ಏನು ಸಾಧನೆ ಆಯಿತು? ಬಹುಶಃ ಏನೂ ದೊಡ್ಡದು ಅಲ್ಲ, ಆದರೆ ಒಂದು ಸಣ್ಣ ವಿಷಯ ಇದೆ, ನಾನು ಇವತ್ತು ಕೈ ಬಿಡಲಿಲ್ಲ. ಮನೆಗೆ ಹಿಂದಿರುಗುವಾಗ ರಸ್ತೆ, ಲೈಟ್, ಜನ ಎಲ್ಲವೂ ಸೇಮ್, ಆದರೆ ನಾನು ಮಾತ್ರ ಸ್ವಲ್ಪ ಡಿಫ್ರೆಂಟ್. ಯಾಕೆಂದರೆ ನಾನು ನನ್ನ ಜೀವನವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದು ಈಸಿ ಅಲ್ಲ. ಸೆಲ್ಫ್ ಅಬ್ಸರ್ವೇಷನ್ ಅಂದರೆ ಕರೇಜ್ ಬೇಕು. ಈ ಸೀರೀಸ್ ನಾನು ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಅಲ್ಲ, ನನ್ನನ್ನೇ ಹಾನೆಸ್ಟ್ ಆಗಿ ಎದುರಿಸೋದು. ನಾನು ಪರ್ಫೆಕ್ಟ್ ಅಲ್ಲ, ನನಗೆ ಕ್ಲಾರಿಟಿ ಇಲ್ಲ, ನನಗೆ ಫಿಯರ್ ಇದೆ. ಆದರೆ ನನಗೆ ಒಂದು ಥಿಂಗ್ ಕ್ಲಿಯರ್ ಇದೆ, ನಾನು ಸುಮ್ಮನೆ ಬದುಕೋಕೆ ಬಯಸಲ್ಲ. ಒಂದು ದಿನ ನಾನು ಹಿಂದಕ್ಕೆ ತಿರುಗಿ ನೋಡಿದಾಗ ನಾನು ಪ್ರಯತ್ನ ಮಾಡಿದೆ ಅಂತ ಹೇಳಿಕೊಳ್ಳಬೇಕು. ಇದು ನನ್ನ ಜೀವನದ ದಾಖಲೆ. ಇದು ಸ್ಲೋ ಜರ್ನಿ, ಇದು ಕನ್ಫ್ಯೂಷನ್ ಜರ್ನಿ, ಇದು ರಿಯಲ್ ಜರ್ನಿ. ನಾನು ನಾಳೆ ಏನು ಆಗುತ್ತೋ ಗೊತ್ತಿಲ್ಲ, ಆದರೆ ಇವತ್ತು ನಾನು ನನ್ನ ಜೊತೆ ಹಾನೆಸ್ಟ್ ಆಗಿದ್ದೀನಿ. ಇದೇ ಸಾಕು ಇವತ್ತಿಗೆ. ನಾನು ಎಲ್ಲರಿಗೂ ನಮ್ಮದೇ ಜೀವನದ ಮಧ್ಯೆ ಸಿಲುಕಿದ್ದೇವೆ, ಆದರೆ ಕೆಲವರು ಅದನ್ನು ದಾಖಲಿಸುತ್ತಾರೆ. ಆ್ಯಕ್ಚುಲಿ ನಾಳೆ ಸಂಕ್ರಾಂತಿ ಇರೋದು. ಇವತ್ತು ನಾನು ಹಾಗೆ ಡಿಫ್ರೆಂಟಾಗಿ ಸ್ವಲ್ಪ ರೆಡಿಯಾಗಿದ್ದೆ, ಹೇಗಂತ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಬಾಯ್, ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ನನ್ನ ಜೀವನದ ಚರಿತ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಬಾಯ್.